ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೆ. ಏನಕ್ಕೆ ಅಂತ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ನನ್ನ ತಮ್ಮ ಅಂದರೆ ನಮ್ಮ ಆಂಟಿ ಮಗ ಶಬರಿಮಲೆಗೆ ಹೊರಟಿದ್ದ, ಸೊ ಹಂಗಾಗಿ ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೆ. ಬಸ್ಸಲ್ಲಿ ಹೋಗ್ಬಿಟ್ಟು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಈಗ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಆಂಟಿ ಮನೆ. ಅಲ್ಲಿ ಅಡಿಕೆ ಕಾಯ್ದೇನೋ ಕೆಲಸ ಮಾಡ್ತಿದ್ರು ಅಂದ್ಬಿಟ್ಟು ಅದಕ್ಕೆ ಟಿ ವಿಲಿ CC ಕ್ಯಾಮ್ರಾದ ಆನ್ ಮಾಡ್ಕೊಂಡು ಬಿಟ್ಟಿದ್ರು. ಇಲ್ಲಿ ಅಡಿಕೆ ಮುಟ್ಟೆನ ಚೀಲ ಹೊಲಿದ್ಬಿಟ್ಟು ಇಲ್ಲಿ ಹಾಕಿದ್ರು. ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟ್ ನನ್ನ ತಮ್ಮನ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಿದ್ವಿ. ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು, ಅಂದರೆ ನೋಡ್ತಾ ಇರೋದು ಇದನ್ನೆಲ್ಲ. ಫುಲ್ಲು ಚೆಂಡು ಹೂವನ್ನೆಲ್ಲ ಹಾಕಿದ್ರು ಅಂದರೆ ನಡ್ಕೊಂಡು ಹೋಗೋ ದಾರಿಲಿ. ನಾನು ಹೋಗೋ ಅಷ್ಟರಲ್ಲಿ ನನ್ನ ತಮ್ಮಂದು ಆಲೆ ಇಡ್ಮುಡಿ ಕಟ್ಬಿಟ್ಟಿದ್ರು. ನಾನು ಹೋಗೋದು ಮಧ್ಯಾಹ್ನ ಆದ್ರಿಂದ ಆಲೆ ಪ್ರಸಾದ ಕೂಡ ಕೊಡ್ತಾಯಿದ್ರು. ಎಲ್ರದ್ದು ಇಡ್ಮುಡಿ ಕಟ್ಟಾದ್ಮೇಲೆ ತಿನ್ಬೇಕು ಅಂತ ಹೇಳಿ ಮಾಲೆ ಹಾಕ್ಸ್ಕೊಂಡಿರೋರ್ನ ಏಕವಚನದಲ್ಲಿ ಮಾತಾಡ್ಸ್ಬಾರ್ದು ಅಂತಾರೆ. ಸೊ ಹಂಗಾಗಿ ನನ್ನ ತಮ್ಮ ಅವ್ರಿಗೆ ಫುಲ್ಲು ಹೊಟ್ಟೆ ಎಷ್ಟ್ಬಿಟ್ಟಿತ್ತು, ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ರು. ಅವ್ರು ಹೊಡೋದು ಇನ್ನೂ ಲೇಟ್ ಆಗುತ್ತೆ, 2-3 ಗಂಟೆ ಅಂತ ಅಂದರು. ಸೊ ಹಂಗಾಗಿ ವಾಪಸ್ಸು ಮನೆ ಹತ್ರ ಬಂದ್ವಿ. ಇಲ್ಲಿ ಅಡಿಕೆಕಾಯಿ ಹೊಡಿಯೋಕ್ಕೆ ಅಂದ್ಬಿಟ್ಟು ತೊಗೊಂಬಂದು ಹಾಕ್ತಾಯಿದ್ರು ಯಾರೋ ಬೇರೆಯವರು. ಈ ಕಡೆ ಅಡಿಕೆಕಾಯಿನ ಬೇಯಿಸ್ಬಿಟ್ಟು ಒಣಗಾಕಿದ್ರು, ಗೋಟ್ಗಳ್ನು ಕೂಡ ಒಣಗಾಕಿದ್ರು. ಇದು ನಮ್ಮ ಆಂಟಿಯವರು ಅಡಿಕೆಕಾಯಿ ಹೊಡಿಯೋಕ್ಕೆ ಅಂದ್ಬಿಟ್ಟು ಶೆಡ್ ಮಾಡ್ಕೊಂಡಿರೋದು. ಎಲ್ಲ ಗೋಟು ಮತ್ತು ನುಚ್ಚನ್ನು ಹಾಯ್ಕೊಂಡು ನಮ್ಮ ಆಂಟಿ ಕೆಲಸ ಮಾಡ್ಕೊಂಡು ಕೂತಿದ್ಲು. ಏನು ಕಂಟೆಂಟ್ ಇಲ್ಲ ಯೂಟ್ಯೂಬಿಗೆ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೆ ನಮ್ಮ ಆಂಟಿಗೆ. ಅದಕ್ಕೆ ಅದು ಮಾಡು ಇದು ಮಾಡು ಅಂತ ಹೇಳ್ಕೊಂಡು ಕೂತಿದ್ಲು. ನೀರಿನ ವಾಟರ್ ಕ್ಯಾನ್ ಬರುತ್ತಲ್ಲ, ಅದರೊಳಗೆ ನಮ್ಮ ಆಂಟಿ ತಾವರೆ ಗಿಡ ಹಾಕಿದ್ಲು, ಚೆನ್ನಾಗಿ ಬಂದಿತ್ತು. ಮತ್ತೆ ವಾಪಸ್ ಹೋಗ್ಬಿಟ್ಟು ನನ್ನ ತಮ್ಮವ್ರನ್ನ ಕಳಿಸ್ಬಿಟ್ಟು ಮನೆಗೆ ವಾಪಸ್ ಬಂದೆ. ಇವತ್ತಿನ ವ್ಲಾಗ್ ಇಷ್ಟ. ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.